ನಮಸ್ಕಾರ. ಹಲೋ ನನ್ನ ಪ್ರೀತಿಯ ಒಲವಿನ ಸ್ನೇಹಿತರೆ, ಎಲ್ಲರಿಗೂ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ನಿಮಗೆ ರುಚಿಕರವಾದ ಚೆನ್ನಾಗಿರುವ ಸುಲಭವಾಗಿ ಮಾಡುವಂತಹ ಚಕ್ಕುಲಿನ ನಾನು ನಿಮಗೆ ಹೇಳ್ಕೊಡ್ತೀನಿ. ಚಕ್ಕುಲಿ ಎಷ್ಟು ಸುಲಭ ಅಂದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಆದರೆ ಇದು ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ನಿಮಗೆ. ಮಾಡುವಾಗ ತೋರ್ಸೋಕ್ಕೆ ಟೈಮ್ ಇರಲಿಲ್ಲ, ಇವಾಗ ಹೇಳ್ತೀನಿ. ನಾನಿಲ್ಲಿ ಏನು ಮಾಡಿದೆ ಅಂದರೆ ಒಂದು ಅರ್ಧ kg ಅಕ್ಕಿ ಹಿಟ್ಟು ತಗೊಂಡಿದ್ದೆ. ಅರ್ಧ kg ಅಕ್ಕಿ ಹಿಟ್ಟು ತೊಗೊಂಡಿದ್ದೆ ಅಂದರೆ ಇದರಲ್ಲಿ 4 ಕಪ್ಪು. ಇದು ಕಾಲು kg ಕಾಲಿದು ಅರ್ಧ kg ಅಕ್ಕಿ ಹಿಟ್ಟು. ಅದಕ್ಕೆ ಈ ಒಂದು ಕಾಲರಲ್ಲಿ ಕಾಲು ಭಾಗ ಅಂದರೆ ಇದು 250 ಗ್ರಾಮ್. ಇದರಲ್ಲಿ ಒಂದು 250 ಗ್ರಾಮ್ ಅಂದರೆ ಒಂದು ಫುಲ್ಲು ಹುರಿಗಡಲೆ. ಆಮೇಲೆ ಇದರಲ್ಲಿ ಒಂದು 150 ಗ್ರಾಮು ಫುಲ್ ಬೇಡ, ಮುಕ್ಕಾಲಕ್ಕೂ ಸ್ವಲ್ಪ ಕಡಿಮೆ, 150 ಗ್ರಾಮು ಉದ್ದಿನಬೇಳೆ. ಅಕ್ಕಿ ಹಿಟ್ಟನ್ನು ಹುರಿಯೋ ಅವಶ್ಯಕತೆ ಇಲ್ಲ, ಹುರಿಯೋದು ಬೇಡ. ಅಕ್ಕಿ ಹಿಟ್ಟು ಹಾಗೆ ತೆಗೆದಿಟ್ಕೊಳ್ಳಿ. ಉದ್ದಿನ ಬೇಳೆನ ಗೋಲ್ಡ್ ಕಲರ್, ಬಂಗಾರದ ಕಲರ್ ಬರುವಂಗೆ ಹುರಿರಿ, ಆರಕ್ಕಿಟ್ಕೊಳ್ಳಿ. ಹುರಿಗಡ್ಲೆನೂ ಹುರಿಯೋದು ಬೇಡ, ಹುರಿಗಡ್ಲೆನೂ ಪುಡಿ ಮಾಡಿ ಹಾಕಿ. ಆಮೇಲೆ ಉದ್ದಿನ ಬೇಳೆ ಹುರಿದು ತಣ್ಣಗಾದ್ಮೇಲೆ ಅದನ್ನು ಪುಡಿ ಮಾಡಿ ಹಾಕಿ ಹಿಟ್ಟಿಗೆ ಮಿಕ್ಸ್ ಮಾಡಿ. ನಂತರ ಇದಕ್ಕೆ ಏನು ಹಾಕಬೇಕು ಅಂತ ಹೇಳ್ತೀನಿ. 2 ಸ್ಪೂನಷ್ಟು ಕೊತ್ತಂಬರಿ, ಹುರಿದಿದ್ದು ಕೊತ್ತಂಬರಿ ಪುಡಿ, 1 ಸ್ಪೂನಷ್ಟು ಜೀರಿಗೆ ಪುಡಿ, ಆಮೇಲೆ ಒಂದು ಸ್ಪೂನಷ್ಟು ಖಾರದ ಪುಡಿ, ಸಣ್ಣ ಸ್ಪೂನ್ಗಳಲ್ಲಿ, ಸಕ್ಕರೆ ಸ್ಪೂನಲ್ಲಿ. ಅಂದರೆ ಒಂದು ಅರ್ಧ ಸ್ಪೂನಷ್ಟು, ಅರ್ಧಕ್ಕೆ ಸ್ವಲ್ಪ ಕಡಿಮೆ, ಸಕ್ಕರೆ ಸ್ಪೂನಲ್ಲಿ ಅರ್ಧ ಸ್ಪೂನ್ ಹಿಂಗಿರಲಿ, ಅರ್ಧ ಸ್ಪೂನ್ ಹಾಕಿ. ಮತ್ತು ಸ್ವಲ್ಪ ತುಪ್ಪನೂ ಹಾಕಿ, 1-2 ಚಮಚ ಸಣ್ಣ ಚಮಚದಲ್ಲಿ ಹಾಕಿ ಮಿಕ್ಸ್ ಮಾಡಿ. ನಂತರ ಅಂದರೆ ಒಂದು ಸೌಟ್ನಲ್ಲಿ, ಒಂದು ಸೌಟಷ್ಟು ಸಾಂಬಾರು ಸೌಟಲ್ಲಿ, ಸಣ್ಣ ಸೌಟಲ್ಲಿ ಎಣ್ಣೆ ಬಿಸಿ ಮಾಡಿ ಅದನ್ನು ಹಾಕಿ ಮಿಕ್ಸ್ ಮಾಡಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ. ಮೇಲಿಂದ ಸ್ವಲ್ಪ ಓಮದ ಕಾಳು, ಅಜವಾನದ ಕಾಳು, ಓಮದ ಕಾಳು ಅಂದರೆ ಸ್ವಲ್ಪ ಜೀರಿಗೆನೂ ಹಾಕಿ ಚೆನ್ನಾಗಿ ಕಲಸಿ. ಅದನ್ನು ಇದಕ್ಕೆ ಬಿಸಿನೀರು ಹಾಕಿ, ಸ್ವಲ್ಪ ಹದ ಬಿಸಿನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಎಳ್ಳು ಹಾಕಿ, ಕರಿ ಎಳ್ಳು ಅಥವಾ ಬಿಳಿ ಎಳ್ಳು, ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ನೆನೆ ಇಟ್ಕೊಳ್ಳಿ. ಒಂದು ಅರ್ಧ ಗಂಟೆ, 1 ಗಂಟೆ ಇಡ್ಬೋದು, ಪರವಾಗಿಲ್ಲ, ಆಮೇಲೆ ಬೇಡ. ಮತ್ತು ಅದನ್ನು ಚೆನ್ನಾಗಿ ಕಲಸಿ, ಕೈಯಿಂದ ಕಲಸಾದ್ಮೇಲೆ ಅದನ್ನು ಚಕ್ಕುಲಿ ಮಣೆಯಲ್ಲಿ ಹಾಕಿ ನೀವು ಈ ರೀತಿ ಚಕ್ಕುಲಿ ಮಾಡ್ತಾ ಹೋಗಿ. ಅದು ನಿಮಗೆ ಹೆಚ್ಚಾಗಿ ಎಲ್ಲರಿಗೂ ಗೊತ್ತಿರುತ್ತೆ, ಯಾರಿಗೆ ಗೊತ್ತಿಲ್ವೋ ಅವ್ರಿಗೆ ಹೇಳ್ತಾ ಇದ್ದೀನಿ. ಚಕ್ಕುಲಿ ಮಾಡಿ, ಪುಡಿ ಚಕ್ಕುಲಿನೂ ಮಾಡ್ಬೋದು, ಇಡೀ ಚಕ್ಕುಲಿನೂ ಮಾಡ್ಬೋದು. ಇಡೀ ಚಕ್ಕುಲಿ ಮಾಡಿದರೆ ರೌಂಡ್ ಚಕ್ಕುಲಿ ಈ ರೀತಿ ಸ್ವಲ್ಪ ಗಟ್ಟಿ ಬೇಕಾಗುತ್ತೆ, ಹಿಟ್ಟು ತುಂಬ ಪೊಳ್ಳಾಗುವಂಗಿಲ್ಲ, ನೋಡ್ಕೊಂಡು ನೀವು ಮಾಡಿ. ಪುಡಿ ಚಕ್ಕುಲಿ ಮಾಡಿದರೆ ಅದಕ್ಕೆ ಸ್ವಲ್ಪ ಪೊಳ್ಳಿದ್ರೆ ಪರವಾಗಿಲ್ಲ, ಅದು ಪುಡಿಯಾಗಿ. ತುಂಬ ಮೆದುವಾದರೆ ಅದು ತುಂಡಾಗಿ ಹೋಗುತ್ತೆ ಬೇಗ. ಹಂಗಾಗಿ ಇದು ರುಚಿಯಾಗಿದೆ ಮತ್ತು ತುಂಬ ಚೆನ್ನಾಗಾಗಿದೆ, ತುಂಬ ಗಟ್ಟಿನೂ ಆಗಿಲ್ಲ, ಭಾಳ ಟೇಸ್ಟಿಯಾಗಿದೆ, ರುಚಿಯಾಗಿದೆ. ನೀವೆಲ್ಲರೂ ಮಾಡಿ ನೋಡಿ ಈ ಚಕ್ಕುಲಿನ, ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿ. ನಾನು ನನ್ನ ಮಗನಿಗೆ ನೈಜೀರಿಯಾಕ್ಕೆ ಕೊಟ್ಟು ಕಳ್ಸೋಕ್ಕಂತ ಮಾಡಿದ್ದೆ. ನೀವು ಎಲ್ಲ ನೋಡ್ಕೊಳ್ಳಿ ಅಂತ ನಿಮಗೂ ಎಲ್ಲ ಕಳಿಸ್ದೇನೆ. ಎಲ್ಲರೂ ನೋಡ್ಕೊಳ್ಳಿ, ಮಾಡಿ. ಗೊತ್ತಾಗಿಲ್ಲ ಅಂದರೆ ಕೇಳಿ. ನಾನು ನಿಮ್ಮ ಮನೆ ಮಗಳು ವೇದವತಿ ಬಿ ರಾವ್. ಧನ್ಯವಾದಗಳು. ನಮಸ್ತೆ.